ಭಾರತದ ಮೊಟ್ಟ ಮೊದಲನೆಯ ಹಳ್ಳಿ ಸೊಗಡಿನ ತುಪ್ಪ ಶ್ರೀಕೃಷ್ಣ ತುಪ್ಪ ಪ್ರೆಸೆಂಟ್ಸ್ ಸುಚಿಕಿಚಿ ವಿತ್ ಮುರಳಿ. ನಮ್ಮ ಇವತ್ತಿನ ಚಾನಲ್ನಲ್ಲಿ ನಾವು ಮಾಡಿದೀವಿ ಕರ್ನಾಟಕದ ಸಾಂಪ್ರದಾಯಿಕ ಅಡುಗೆ, ಎಲ್ಲರೂ ಇಷ್ಟಪಡುವಂಥ ಅಡುಗೆ, ಮುದ್ದೆಗೆ ಹಾಕೊಂಡು ತಿನ್ನೋ ಅಂತ ಅಡುಗೆ ಏನು ಮಾಡಿದ್ದೀರಾ ಮುರಳಿ ನೀವು ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾಡಿದ್ದೀವಿ ಹೀರೆಕಾಯಿ ಮಸ್ಕಾಯಿ ಮಾಡಿದ್ದೀವಿ. ಅದ್ರ ಜೊತೆಗೆ ಬಿಸಿ ಬಿಸಿ ಮುದ್ದೆ, ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಕಳೆದೋಗ್ಬಿಡ್ತೀರಾ. ನಮ್ಮ ಸುಚಿಕಿಚಿ ಚಾನಲಲ್ಲಿ ಹೊಸ ಹೊಸ ಅಡುಗೆಗಳನ್ನ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. Namaste, welcome back to Sri Krishna Halli Tuppa Suji Kichi with Murli. This video is sponsored by Sri Krishna Halli Tuppa. ಶ್ರೀ ಕೃಷ್ಣ ತುಪ್ಪ, ಇದು ಹಳ್ಳಿ ತುಪ್ಪ. Amrit Noni Gastrin. ಕಾರಣಗಳು ಹಲವಿರಲಿ, ನಿವಾರಣೆಗೆ ಇರುವುದು ಒಂದೇ. ಅಮೃತ್ ನೋನಿ ಗ್ಯಾಸ್ಟ್ರೈನ್. Sunpure Sunflower Oil. ಸನ್ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಎಣ್ಣೆ. Millets, nature to mankind. Reju Age. ರಿಜು ಏಜ್ ವರ್ಲ್ಡ್ ಆಂಟಿ ಏಜಿಂಗ್ ಸೆಂಟರ್. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕದ ಸ್ಪೆಷಲ್ ಒಂದು ಹಳೆ ಅಡುಗೆ, ಒಂದು ಸೂಪರ್ ಆಗಿರೋ ಕಾಂಬಿನೇಷನ್, ಮುದ್ದೆ, ವೈಟ್ ರೈಸ್, ಇಡ್ಲಿ ಜೊತೆಗೆ, ಹಾಗೂ ಮಾಡೋದಕ್ಕೂ ಬಹಳ ಸುಲಭ, ಹೀರೆಕಾಯಿ ಮಸ್ಕಾಯಿ ಸಾರು. ಹೀರೆಕಾಯಿ ಮಸ್ಕಾಯಿಗೆ ಬೇಕಾಗಿರೋಂಥ ಪದಾರ್ಥಗಳು: ತೊಗರಿಬೇಳೆ, ಹೀರೆಕಾಯಿ, ಬದನೆಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಸಾಸಿವೆ, ಕರಿಬೇವು, ಹಸಿ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮ್ಯಾಟೊ, ಅರಿಶಿಣದ ಪುಡಿ, ಧನಿಯಾ ಪುಡಿ, ಉಪ್ಪು, ಎಣ್ಣೆ. ಪ್ರತಿದಿನ ನಮಗೆ ಮಧ್ಯಾಹ್ನ ಆದರೆ ಊಟಕ್ಕೆ ಸಾರು ಮಾಡಲೇಬೇಕು. ವೆರೈಟೀಸ್ ಆಫ್ ಸಾರು ಟ್ರೈ ಮಾಡ್ತಾ ಇರ್ತೀವಿ. ಅದರಲ್ಲೂ ಇದು ಸಾಕಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಇದು ಭಾಳ ಹಳೆಯ ಅಡುಗೆ, ತುಂಬ ಹಳ್ಳಿಗಳಲ್ಲಿ ಇವತ್ತಿಗೂ ಮಾಡ್ತಾರೆ, ಕ್ವಿಕ್ಕಾಗಿ ಆಗಂಥದ್ದು. ಮೊದಲನೇದಾಗಿ ಇಲ್ಲಿ ನಾನು ತೊಗರಿಬೇಳೆನ ತೊಗೊಂಡಿದ್ದೀನಿ. ತೊಗರಿಬೇಳೆನ ನೆನೆಸಿಟ್ಟಿದ್ದೀನಿ. ಇದು ಹೆಸರೇ ಹೇಳಿದಾಗೇ ಮಸ್ಕಾಯಿ, ಆದ್ದರಿಂದ ಬೇಳೆ ನುಣ್ಣಗೆ ಬೇಯಬೇಕು. ಇತ್ತೀಚೆಗೆ ಕೆಲವೊಂದು ಬೇಳೆಗಳು ಕ್ವಿಕ್ಕಾಗಿ ಬೇಯೋದೇ ಇಲ್ಲ, ಆದ್ದರಿಂದ ನಾನಿಲ್ಲಿ ಒಂದು 20 ನಿಮಿಷ ತೊಗರಿಬೇಳೆನ ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೀನಿ ಈಗ ಎಲ್ಲನೂ ಬೇಯಕ್ಕೆ ಹಾಕೋದು. ಸೊ ಮೊದಲನೇದಾಗಿ ಇಲ್ಲಿ ತೊಗರಿಬೇಳೆ, 1 ಕಪ್ಪಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ಸ್ವಲ್ಪ ಬೇಳೆ ಜಾಸ್ತಿನೇ ಇರುತ್ತೆ ಇಲ್ಲಿ. ಇದಕ್ಕೆ ಸ್ವಲ್ಪ ಒಂದು ಗಟ್ಟಿಯಾದಂಥ ಸಾರಿದು. ಹಾಗೂ ಇಲ್ಲಿ ತೊಗರಿಬೇಳೆ ಕೆಲವರು ಹಳ್ಳಿಗಳಲ್ಲಿ ಅವರೆಬೇಳೆ ಸಹ ಬಳಸ್ತಾರೆ. ನಮ್ಮನೇಲೂ ಅವರೆಬೇಳೆ ಹಾಗೂ ತೊಗರಿಬೇಳೆ ಎರಡೂ ಬಳಸ್ತಾ ಇದ್ವಿ. ಇವತ್ತು ನಂಗೆ ಅವರೆಬೇಳೆ ಇರಲಿಲ್ಲ, ಅದರಿಂದ ಬರೀ ತೊಗರಿಬೇಳೆನ ಹಾಕಿದ್ದೀನಿ. ನೀವು ಅವರೆಬೇಳೆ ಹಾಕಂಗಿದ್ರೆ ಅದರ್ಧ ಇದರ್ಧ ಸೇರಿಸ್ಕೋಬೋದು, ರುಚಿ ಚೆನ್ನಾಗಿರುತ್ತೆ. ಸ್ವಲ್ಪ ಅರಿಶಿಣದ ಪುಡಿ, ಬೆಳ್ಳುಳ್ಳಿ ಒಂದು 5-6 ಎಸಳು. ಈಗ ಬೇಯೋದಕ್ಕೆ ಮತ್ತೆ ಒಗ್ಗರಣೆಗೂ ಸ್ವಲ್ಪ ಹಾಕಬೇಕು. ಖಾರ, ಇದಕ್ಕೆ ಮೇನ್ ಹಸಿ ಮೆಣಸಿನ್ಕಾಯಿನೇ. ಇಲ್ಲಿ ಯಾವುದೇ ಸಾಂಬಾರು ಪುಡಿ, ಅಚ್ಕಾರದ ಪುಡಿ ಯಾವುದೂ ಬಳಸೋದಿಲ್ಲ. ಖಾರ ನಾನು ಒಂದು 6ರಿಂದ 8 ಬಳಸ್ತೀನಿ. ಕಡಿಮೆ ತಿನ್ನೋರು 1-2 ಮೆಣಸಿನ್ಕಾಯಿನ ಕಡಿಮೆ ಮಾಡ್ಕೊಳ್ಳಿ. ಈರುಳ್ಳಿ ಚಿಕ್ಕದಾದರೆ 2 ಈರುಳ್ಳಿ, ದೊಡ್ಡದಾದರೆ 1 ಈರುಳ್ಳಿ. ಟೊಮ್ಯಾಟೊ 2 ಮೀಡಿಯಮ್ ಸೈಜ್ದು ಟೊಮ್ಯಾಟೊ. ಇಲ್ಲಿ ಹೀರೆಕಾಯಿನ ತೊಳೆದು ಸಿಪ್ಪೆ, ಆ ಮೇಲಿರೋಂಥ ಸಿಪ್ಪೆನ ತೆಗಿಬೇಕಾಗಿದೆ. ತೆಗೆದು ಈ ರೀತಿಯಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. 2 ಮೀಡಿಯಮ್ ಸೈಜ್ ಹೀರೆಕಾಯಿ, ದೊಡ್ಡದಾದರೆ 1 ಸೇರಿಸ್ಕೊಳ್ಳಿ. ಇದಕ್ಕೆ ಕೆಲವರು ಬದನೆಕಾಯಿ, ಆಲೂಗಡ್ಡೆ ಸಹ ಸೇರಿಸ್ತಾರೆ. ಇಲ್ಲಿ ನಾನು ಬರೀ ಬದನೆಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಬಳಸ್ತಾ ಇದ್ದೀನಿ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್. 1-2 ತೊಟ್ಟು ಎಣ್ಣೆ. ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಕೆಮಿಕಲ್ ಫ್ರೀ ಟೆಕ್ನಾಲಜಿಯಿಂದ ತಯಾರಾದ ಭಾರತದ ಏಕೈಕ ಫಿಸಿಕಲಿ ರಿಫೈನ್ಡ್ ಸೂರ್ಯಕಾಂತಿ ಎಣ್ಣೆ. ಇದರಲ್ಲಿ ವಿಟಮಿನ್ ಎ, ಡಿ ಹಾಗೂ ಇ ಹೇರಳವಾಗಿದೆ. ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಹಾಗೂ ಈ ಎಣ್ಣೆ ಬಹಳ ಲೈಟ್ ಆಗಿದೆ. ಎಲ್ಲ ಹಾಕಿದ್ದೀವಿ. ಈಗ ನೀರನ್ನ ಸೇರಿಸ್ಕೊಳ್ಳೋಣ. 1-2 ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಳ್ಳಿ, ಯಾಕಂದರೆ ಬೇಳೆ ಬೇಯಬೇಕು. ಆ ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮತ್ತೆ ಬೇಕಂದರೆ ತುಂಬ ಗಟ್ಟಿಯಾದರೆ ನೀವು ಮತ್ತೆ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತೀನಿ. ಕುಕ್ಕರ್ನ ಕ್ಲೋಸ್ ಮಾಡಿ. ಇದು ಮಸ್ಕಾಯಿ ಅಂದರೆ ಚೆನ್ನಾಗಿ ನುಣ್ಣಗೆ ಬೇಯಬೇಕು, ಪೂರ್ತಿಯಾಗಿ ಸಾಫ್ಟಾಗಿ ಬೇಳೆ ತರಕಾರಿ ಬೆಂದಿರಬೇಕು. ಅದರಿಂದ ಇಲ್ಲಿ 3 ವಿಸಿಲ್ ಬರಬೇಕಿದು. ಯಾರು ನಮ್ಮ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಯಾರಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಾನು ಮಾಡೋಂಥ ಹೊಸ ವೀಡಿಯೋಸ್ ನಿಮಗೆ ಬಂದು ತಲುಪಬೇಕಂದ್ರೆ ನೋಟಿಫಿಕೇಶನ್ ಬೆಲ್ನ ಪ್ರೆಸ್ ಮಾಡಿ. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ, ಶ್ರೀಕೃಷ್ಣ ಹಳ್ಳಿ ತುಪ್ಪ. ಹೇ, ನಾ ಹೇಗೆ ಕಾಣಿಸ್ತಿದ್ದೀನಿ? ಆಹಾ, ಯಮ್ಮಿ, ಟೇಸ್ಟಿ. ಸಾರಿ, ಯಮ್ಮಿ, ಟೇಸ್ಟಿ. ನೀ ಸೀರೆಯ ಉಟ್ಟು ವಯ್ಯಾರದಿ ಬಂದೆ. ನಾ ಒಮ್ಮೆ ನಿನ್ನ ಮತ್ತೊಮ್ಮೆ ನನ್ನ ಅಡುಗೆಯನ್ನ ನೋಡುತ್ತಲೇ ನಿಂತೆ. ವಾರೆ ವಾ, ಮಾಸ್ಟರ್ ಶೆಫ್ ಆದ್ರೂ ಕವಿ.
ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್ ಹೆಲ್ದಿ, ಕೆಮಿಕಲ್ ಫ್ರೀ ಮತ್ತು ಇದರಲ್ಲಿದೆ ವಿಟಮಿನ್ಸ್ A, D ಮತ್ತು E. 30 ವರ್ಷಗಳಿಂದ ಶುದ್ಧತೆ ಮತ್ತು ಆರೋಗ್ಯದ ಪರಿಪೂರ್ಣ ಅನುಬಂಧ. ಕುಕ್ಕರ್ 3 ವಿಸಿಲ್ ಬಂದಿದೆ. ಈಗ ತಣ್ಣಗಾಗಿದೆ. ಈಗ ಲಿಡ್ನ ಓಪನ್ ಮಾಡಿ ನೋಡೋಣ. ನೋಡಿ, ಬೇಳೆ ನೆನೆಸಿಟ್ಟಿರೋದ್ರಿಂದ ಇದೊಂದು ಟಿಪ್. ಬೇಳೆ ನಾನು ಒಂದು 20 ನಿಮಿಷಗಳ ಕಾಲ ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೆ. ಕಂಪ್ಲೀಟಾಗಿ ನುಣ್ಣಗೆ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಹೆಸರು ಹೇಳಿದಾಗೆ ಇದು ಮಸ್ಕಾಯಿ, ಮಸಿಯಂಥದ್ದು. ಕಂಪ್ಲೀಟಾಗಿ ನುಣ್ಣಗೆ ಇದನ್ನು ಮಸ್ಕೋಬೋದು. ಕೆಲವರು ಹಳ್ಳಿ ಶೈಲಿಲಿ ಆದರೆ ಅರ್ಧಂಬರ್ಧ ಮಾಡ್ಕೋತಾರೆ, ಅದು ನಿಮ್ಮ ಚಾಯ್ಸ್. ಸ್ವಲ್ಪ ತರಕಾರಿ ಹೀರೆಕಾಯಿ ಎಲ್ಲ ಸಿಗೋ ಥರನೂ ಅರ್ಧಂಬರ್ಧ ಇದನ್ನು ಮಸ್ಕೋಬೋದು. ಆ ಮಸಿ ಬೇಕು ಅಂದರೆ ಅದ್ರ ಮೇಲೆ ನಿಂತಿರೋ ಕಟ್ಟೇನಿದೆ ಅದನ್ನು ಫಸ್ಟು ಬಸ್ಕೋಬೇಕಾಗುತ್ತೆ. ಆ ಕಟ್ಟು ನೀರಿನ ಅಂಶ ಇದ್ದರೆ ನಾವು ಚೆನ್ನಾಗಿ ಮಸಿಯೋಕ್ಕಾಗಲ್ಲ. ಈಗ ನಾನು ಕಟ್ಟನ್ನ ಬಗ್ಸಿಟ್ಕೊಂಡಿದ್ದೀನಿ. ಈಗ ಮಸಿಯೋದು ಈ ರೀತಿಯಾಗಿ ಮಸಿಯೋ ಕೋಲಲ್ಲಿ ಮಸ್ಕೊಳ್ಳೋಣ. ಆ ಹಸಿಮೆಣಸಿನ್ಕಾಯ್ದೆಲ್ಲ ಖಾರ ಏನಿದೆ ಅದರಲ್ಲಿ ಈಗ ನಮಗೆ ಬಿಟ್ಕೊಡುತ್ತೆ. ಅದೇನೇ ಖಾರ. ಈಗ ಮಸಿಯೋದ್ರಿಂದ ಖಾರ ಸೇರಿಕೊಳ್ಳುತ್ತೆ ಸಾರಿಗೆ. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಮಸ್ಕಾಯಿಗೆ ಈಗ ನಾನು ಚೆನ್ನಾಗಿ ಮಸ್ಕೊಂಡಿದ್ದೀನಿ. ಕಟ್ಟು ಹಾಗೂ ನೋಡಿ ಈ ರೀತಿಯಾಗಿ ನುಣ್ಣಗೆ ಚೆನ್ನಾಗಿ ಮಸ್ಕೊಳ್ಳಿ. ಸ್ವಲ್ಪ ಹೀರೆಕಾಯಿ ಸಿಗೋ ಥರ ಇದ್ರೂ ಅರ್ಧಂಬರ್ಧ ಚೆನ್ನಾಗಿರುತ್ತೆ. ನಾನು ಬಳಸ್ತಾ ಇದ್ದೀನಿ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಒಗ್ಗರಣೆಗೆ 1-2 ಚಮಚದಷ್ಟು ಎಣ್ಣೆ ಕಾದಿದೆ. ಒಗ್ಗರಣೆಗೆ ಸಾಸಿವೆ ಸ್ವಲ್ಪ, ಜೀರಿಗೆ ಸ್ವಲ್ಪ, ಹಾಗೂ ಜಜ್ಜಿರಂಥ ಬೆಳ್ಳುಳ್ಳಿ, ಕರಿಬೇವು, ನಾನಿಲ್ಲಿ ಎಕ್ಸ್ಟ್ರಾ ನೀರೇನು ಸೇರಿಸ್ತಾ ಇಲ್ಲ. ಬೇಯ್ದಕ್ಕೆ ಹಾಕಿರೋಂಥ ನೀರೇ ಸಾಕಾಗುತ್ತೆ. ಹಾಗೂ ಅಷ್ಟರಲ್ಲೇ ಮಾಡಿದಾಗ ರುಚಿನೂ ಚೆನ್ನಾಗಿರುತ್ತೆ. ಈಗ ನಾನು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಮೊದಲೇ ಉಪ್ಪನ್ನ ಸೇರಿಸಿದ್ರೆ ಬೇಳೆ ಬೇಯೋದಿಲ್ಲ ನುಣ್ಣಗೆ ನಮಗೆ. ಸೊ ರುಚಿಗೆ ತಕ್ಕಷ್ಟು ಉಪ್ಪು, ಧನಿಯಾ ಪುಡಿ ಸೇರಿಸ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಧನಿಯಾ ಪುಡಿ. ತುಂಬ ತೆಳುವೂ ಅಲ್ಲ, ತುಂಬ ಗಟ್ಟಿನೂ ಅಲ್ಲ. ಯಾಕಂದರೆ ಇದು ನಾವು ಫಸ್ಟ್ ಒನ್ ಟೈಮ್ ಮಾಡಿದಾಗ ಮೀಡಿಯಮ್ ಆಗಿರುತ್ತೆ. ನೀವು ಮಾಡೋವಾಗಲೇ ತುಂಬ ಗಟ್ಟಿ ಮಾಡಿದ್ರೆ ಕುದಿಸಿದಾಗ ಮತ್ತಷ್ಟು ಗಟ್ಟಿಯಾಗುತ್ತೆ. ಆದ್ದರಿಂದ ಸ್ವಲ್ಪ ಕನ್ಸಿಸ್ಟೆನ್ಸಿ ಹಿಂಗಿದ್ರೆ ಚೆನ್ನಾಗಿರುತ್ತೆ. ಈಗ ಇನ್ನೂ ಒಂದು ಬಾಯ್ಲ್ ಬಂದಮೇಲೆ ಗಟ್ಟಿ ಆಗುತ್ತೆ. ಸ್ವಲ್ಪ ಈಗ ಕುದಿ ಬರ್ತಾ ಇದೆ. ಈಗ ಈ ಪಾಯಿಂಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತೀನಿ. ಇದರಲ್ಲೆಲ್ಲ ಬೆಂದಿರುತ್ತೆ, ನಮಗೆ ಜಾಸ್ತಿ ಏನು ಕುದಿಬೇಕಾಗಿಲ್ಲ. ಜಸ್ಟ್ ಆ ಒಗ್ಗರಣೆ ಕೊಟ್ಟಿರ್ತೀವಿ, ಅದರದ್ದೊಂದು ಹಸಿ ವಾಸನೆ ಹೋಗಬೇಕು. ಒಂದು 3-4 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುದ್ರೆ ಹೀರೆಕಾಯಿ ಮಸ್ಕಾಯಿ ರೆಡಿ ಆಗುತ್ತೆ. ಹೀರೆಕಾಯಿ ಮಸ್ಕಾಯಿ ರೆಡಿಯಾಗಿದೆ. ಈಗ ಡಿಶ್ ಔಟ್ ಮಾಡ್ಕೊಳ್ಳೋಣ. ಸಖತ್ತಾಗಿದೆ, ಗಮ್ ಅಂತ ಇದೆ. ಮುರಳಿ ಅವರ ಫೇವ್ರೆಟ್ ಹೀರೆಕಾಯಿ ಮಸ್ಕಾಯಿ ಇವತ್ತು ಮುದ್ದೆ ಜೊತೆ, ಬಿಸಿ ಬಿಸಿ ಮುದ್ದೆ ಜೊತೆ ಕಂಬೈನ್ ಮಾಡಿ ಕೊಟ್ಬಿಟ್ಟಿದ್ದೀನಿ. ಇನ್ನು ರುಚಿ ನೋಡಬೇಕು, ತಿಂದು ಹೇಳಬೇಕು ಹೇಗಿದೆ ಅಂತ ಅವರು. ಕೊಡ್ರಿ ಇಲ್ಲಿ. ಮಸ್ಕಾಯಿ ಅಂದರೆ ಭಾಳ ಇಷ್ಟವಾದಂಥ ಅಡುಗೆ, ನಮ್ಮ ತಾಯಿಯವ್ರು ಮಾಡ್ತಾ ಇದ್ದಂಥ ಅಡುಗೆ ಹೀರೆಕಾಯಿ ಮಸ್ಕಾಯಿ. ಇದು ಮುದ್ದೆಗೂ ಚೆನ್ನಾಗಿರುತ್ತೆ. ಇದು ಎಲ್ಲಿಂದ ಬಂತ ಗೊತ್ತಿಲ್ಲ, ತುಂಬ ಜನಕ್ಕೆ ಈ ಅಡುಗೆ ಗೊತ್ತಿಲ್ಲ, ಈ ಸಾರು ಬಗ್ಗೆ ಗೊತ್ತಿಲ್ಲ. ಕೆಲವರು ಹಳಬ್ರಿಗೆ ಮಾತ್ರ ಈ ಮಸ್ಕಾಯಿ ಬಗ್ಗೆ ಗೊತ್ತು. ಒಳ್ಳೆ ರುಚಿಯಾದಂಥ ಸಾರು ಕಳೆದೋಗ್ಬಿಡ್ತೀರ ತಿಂತಾಯಿದ್ರೆ. ಅದ್ರ ಜೊತೆಗೆ ಇವತ್ತೇನೋ ಗ್ರೇಟ್ಫುಲ್ಲಾಗಿ ಒಂದು ಒಳ್ಳೆ ಬಿಸಿ ಮುದ್ದೆ ಮಾಡ್ಕೊಟ್ಬಿಟ್ಟಿದ್ದಾರೆ. ಮುದ್ದೆ ಜೊತೆಗೆ ಶ್ರೀಕೃಷ್ಣ ತುಪ್ಪ ಇಟ್ಕೊಂಡ್ಬಿಟ್ಟಿದ್ದಾರೆ. ಭಾರತದ ಮೊದಲಿಗೆ ಹಳ್ಳಿ ಸೊಗಡಿನ ತುಪ್ಪ ಇದ್ರ ಮೇಲೆ ಹಾಕ್ಕೊಂಡಿದ್ರೆ ಹಾಕ್ರಿ. ಇದಕ್ಕೆ ಮುದ್ದೆಗೆ ಈ ಸಾರಿಗೆ ತುಪ್ಪ ಮೇಲೆ ಹಾಕೊಂಡು ತಿನ್ನಲೇಬೇಕು. ಮುದ್ದೆ ಅಂತಾನೆ ಅಲ್ಲ, ವೈಟ್ ರೈಸ್ಗೂ ತುಂಬಾ ಒಳ್ಳೆ ಕಾಂಬಿನೇಷನ್. ಆದರೆ ತುಪ್ಪನ ಸೇರಿಸ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ತಿಂದಿರೋರ್ಗಂತೂ ಗ್ಯಾರಂಟಿ ಗೊತ್ತಿರುತ್ತೆ. ತುಂಬ ಜನ ಅಂತೂ ಆಕೆ ಆಗ್ತೀರಾ, ಮುರಳಿಯವರೇ ನಮ್ಮ ತಾಯಿ ಮಾಡ್ತಾಯಿದ್ರು, ನಮ್ಮ ಅಜ್ಜಿ ಮನೇಲಿ ಮಾಡ್ತಾಯಿದ್ರು ಅಂತ. ಒಳ್ಳೆ ಹಳೆ ಅಡುಗೆ ರೀ ಇದು. ಅಲ್ಲ, ಈಗಲೂ ಹಳ್ಳಿಗಳಲ್ಲಿ ಮಾಡ್ತಾರಲ್ಲ, ಮಾಡೇ ಮಾಡ್ತಾರೆ. ಬಟ್ ಹಳ್ಳಿ ಅಡುಗೆ ಜೊತೆಗೆ ಈಸಿಯಾಗಿ ಮಾಡೋಂಥದ್ದು ಹೆಂಗಿದೆ ಗೊತ್ತೇನ್ರಿ. ತುಪ್ಪದಿಂದ ಸಾರು ರುಚಿ ಬಂತು, ಸಾರದಿಂದ ತುಪ್ಪ ರುಚಿ ಬಂತು, ತುಪ್ಪದಿಂದ ಮುದ್ದೆ ಚೆನ್ನಾಗಾಯ್ತು, ಮುದ್ದೆಯಿಂದ ಸಾರು ಚೆನ್ನಾಗಾಯ್ತು. ನೀವು ಒಂದ್ಸರಿ ಇವತ್ತು ಮಾಡ್ಕೊಳ್ರಿ. ಬಿಸಿ ಬಿಸಿ ಅನ್ನಕ್ಕೆ ಈ ಮಸ್ಕಾಯಿನ ಪಕ್ಕದಲ್ಲಿ ಹಾಕ್ಕೊಂಡು ಸುಮ್ಮನೆ ತಿಂತಾ ಹೋದರೆ ಕನಿಷ್ಠ ಪಕ್ಷ 1 ಬಟ್ಲು ಅನ್ನ ತಿನ್ನೋರು 3 ಬಟ್ಲು ಅನ್ನ ತಿಂತಾರೆ. ನನ್ನ ಮಾತು ಬರೆದಿಟ್ಕೊಳ್ಳಿ. ಚೆನ್ನಾಗಿದೆ ರೀ. ಬಿಸಿ ಮುದ್ದೆ, ಆ ಮಸ್ಕಾಯಿ, ಆ ಹಳ್ಳಿ ಸೊಗಡಿನ ತುಪ್ಪದ ಘಮ, ಕರೆಕ್ಟಾಗಿದೆ. ಸಖತ್ತಾಗಿದೆ ರೀ, ಸಖತ್ತಾಗಿ ಮಾಡಿದ್ದೀರಿ.
ಹಳೆ ಶೈಲಿಲೇ ಇದೆಯಾ ಅಡುಗೆ? ತುಂಬ ಜನಕ್ಕೆ ಈ ಸಾರು ಬಗ್ಗೆ ಗೊತ್ತಿಲ್ಲ. ದಯವಿಟ್ಟು ಇವತ್ತು ಟ್ರೈ ಮಾಡಿಬಿಡಿ ಇವತ್ತು. ಯಾಕಂದ್ರೆ ಹೀರೆಕಾಯಿ 35 ರೂಪಾಯಿ ಕೆಜಿ ಆಗ್ಬಿಟ್ಟಿದೆ. ಅಲ್ಲ ಈಸಿಯಾಗಿ ಮಾಡ್ಬೋದು. ಮೇನಾಗಿ ಇಲ್ಲಿ ರುಬ್ಬಂಥದ್ದು ಏನೂ ಇಲ್ಲ, ರುಬ್ಬ ಕೆಲಸನೇ ಇಲ್ಲ, ಬರೀ ಮಸ್ಯಾದೆ ಎಲ್ಲ. ಹೌದಾ? ಅದಕ್ಕೆ ಮಸ್ಕಾಯಿ ಇದು. ಮಿಕ್ಸಿ ಬೇಕಾಗಿಲ್ವಾ? ನೋಡಿದ್ರಾ, ಮಸೆದಕಾಯಿ ಮಸ್ಕಾಯಿ. ಕರೆಂಟ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಮಿಕ್ಸಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಯಾವುದೇ ತೆಂಗಿನಕಾಯಿ ಬಳಕೆ ಇಲ್ಲ ಇಲ್ಲಿ. ಕಾಯಿ ಬಟ್ ಇದೇ ತರ ಇಲ್ಲ ರೀ, ಇದೇ ತರ ಸಿಮಿಲರ್ ಅಡುಗೆನ ನಾವು ತಮಿಳ್ನಾಡಿನ ಅಡುಗೆನಲ್ಲಿ ಎಲ್ಲಿ ನೀವು ಲಂಚ್ಗೆ ಹೋಗ್ತೀರಾ ನೋಡಿ, ಅವ್ರು ಒಂದು ಕಪ್ಪಲ್ಲಿ ಕೊಟ್ಟಿರ್ತಾರೆ. ಆಂಧ್ರಲ್ಲೂ ಕೊಡ್ತಾರೆ, ತಮಿಳ್ನಾಡು ನೋಡಿದ್ದೀನಪ್ಪ ನಾನು. ಪಪ್ಪು ಈ ಥರನೇ ಇರುತ್ತೆ ಕೆಲವೊಂದು ಟೈಮ್. ಹೌದು, ಇದೇ ಟೇಸ್ಟ್ ಬರುತ್ತೆ. ನೀವು ಹೇಳಿದಾಗ ಒಂದು ಕಪ್ಪು ಹೋಟ್ಲು ಶೈಲಿಗಳ ಅಡುಗೆ ಯಾವ್ದಾರು ನೀವು ತಮಿಳ್ನಾಡು ಹೋಟ್ಲಿಗೆ ಹೋಗಿದ್ರೆ ಹೌದು, ಅವರು ಇದನ್ನ ಈ ಮಸ್ಕಾಯಿನ ಇಟ್ಟಿರ್ತಾರೆ. ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ, ಅದು ಮಾತ್ರ ಗ್ಯಾರಂಟಿ. ಅಲ್ಲ ಇದಕ್ಕೆ ಯಾವುದೇ ಸಾರಿನ ಪುಡಿ ಬೇಡ, ತೆಂಗಿನಕಾಯಿ ಬೇಡ, ರುಬ್ಬ ಆಗಿಲ್ಲ. ಇವನ್ ಎಲ್ಲರೂ ಮಾಡ್ಬೋದು. ಕೆಲವರು ತುಂಬಾನೇ ಟ್ರೈ ಮಾಡ್ತಾ ಇರ್ತಾರೆ, ಬ್ಯಾಚುಲರ್ಸ್ ಎಲ್ಲ ಕ್ವಿಕ್ ಆಗಿ ಮಾಡೋಂಥ ಅಡುಗೆ. ಕ್ವಿಕ್ ಆಗಿ ಸೊ ಮಿಕ್ಸಿ ಬೇಡ, ಸಾರಿನ ಪುಡಿ, ಸಾಂಬಾರ್ ಪುಡಿ. ನಾನು ಹೇಳ್ಬಿಟ್ಟಿದ್ದೀನಲ್ಲ, ಇವತ್ತು ನಿಮ್ಮ ಮನೇಲಿ ಮಾಡ್ಕೊಳ್ಳಿ, ಕಳೆದೋಗ್ಬಿಡ್ತೀರಿ. ಅನ್ನಗಿನ ತಂದಿದ್ದೀರಾ? ಬೇಕನ್ನ ನಿಮಗೆ ತರಬೇಕು ತಾನೇ ನೀವು? ಹೋಗ್ಲಿ ಬಿಡಿ, ಬೇಜಾರು ಯಾಕೆ, ಆಮೇಲೆ ತಿಂತೀನಿ. ಸಖತ್ತಾಗಿದ್ದೀರಿ, ಚೆನ್ನಾಗಿದೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಥರ ಎಲ್ಲ ಚೆನ್ನಾಗಿದ್ದಾಗ ಚೆನ್ನಾಗಿ ತಿನ್ಬಿಡ್ತೀವಿ. ಯಾಕಂದ್ರೆ ಅಷ್ಟೊಂದು ರುಚಿಯಾಗಿರುತ್ತೆ ಸರ್. ಊಟ ಮಾತ್ರ ಅರ್ಧಕ್ಕೆ ನಿಲ್ಸೋಕ್ಕಾಗಲ್ಲ ನೋಡಿ. ಏನಕ್ಕೆ ಅಂದರೆ ಅಷ್ಟೊಂದು ಚೆನ್ನಾಗಿರ್ಬೇಕಾದ್ರೆ ಅರ್ಧಕ್ಕೆ ತಿಂದು ನಾನು ಆಮೇಲೆ ತಿಂತೀನಿ ಅನ್ನೋದೆಲ್ಲ ಸುಳ್ಳು. ಇಷ್ಟೊಂದು ಅದ್ಭುತವಾದ ಅಡುಗೆಗಳನ್ನು ನೀವು ನಿಮ್ಮ ಮನೆಯಲ್ಲಿ ನೀವೇ ಮಾಡ್ಕೋಬೇಕಂದ್ರೆ ಶುಚಿ ಕಿಚಿ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಅಡುಗೆಗಳನ್ನ ನೋಡ್ಕೋಬೋದು, ಮಾಡ್ಕೋಬೋದು, ತಿನ್ಕೋಬೋದು. ಈ ಥರ ಜಾಸ್ತಿ ತಿಂದಾಗ ಕೆಲವ್ರಿಗೆ ಉಪವಾಸ ಇದ್ದರೂ ಕೂಡ ಗ್ಯಾಸ್ಟ್ರಿಕ್ ಆಗುತ್ತೆ, ಚೆನ್ನಾಗಿ ತಿಂದರೂ ಅಸಿಡಿಟಿ ಆಗುತ್ತೆ, ಅವಾಗಲೂ ಗ್ಯಾಸ್ಟ್ರಿಕ್ ಆಗುತ್ತೆ, ಚೆನ್ನಾಗಿ ತಿಂದಾಗಲೂ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ. ಹೆಂಗೆ ಸರ್ ಇದು? ಈ ಗ್ಯಾಸ್ಟ್ರಿಕ್ ಬೇರೆ ಏನು ಸಮಸ್ಯೆಗೆ ಪರಿಹಾರನೇ ಇಲ್ವಾ? ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ, ನಿವಾರಣೆಗೆ ಇರೋದು ಒಂದೇ, ಅಮೃತ್ ನೋನಿ ಗ್ಯಾಸ್ಟ್ರಿಕ್. 16ಕ್ಕಿಂತ ಹೆಚ್ಚು ಆಯುರ್ವೇದದ ಪದಾರ್ಥಗಳನ್ನ ಬಳಸಿ ಮಾಡಿರುವಂಥದ್ದು. ವಿಜ್ಞಾನಿಗಳು, ಡಾಕ್ಟರ್ಗಳು ತಮ್ಮ ಸಂಶೋಧನೆಯಿಂದ ಹೊರತಂದಿರೋದು ಅಮೃತ್ ನೋನಿ ಗ್ಯಾಸ್ಟ್ರಿಕ್. ಲಕ್ಷಾಂತರ ಜನರು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ನಡೀತಾ ಇರೋರು ಇದು ತಗೊಂಡ್ಮೇಲೆ ಪರಿಹಾರ ಕಂಡುಕೊಂಡಿದ್ದಾರೆ. ಇದು ಉಪಯೋಗಿಸೋದು ಕೂಡ ತುಂಬ ಸುಲಭ. ಒಳಗಡೆ ಗ್ರೀನ್ ಕಲರ್ ಬಾಟ್ಲ್ ಇರುತ್ತೆ. ಈ ಒಂದು ಮುಚ್ಚಳದಷ್ಟು ಔಷಧಿನ 40 ml ಉಗುರು ಬೆಚ್ಚಗಿರೋ ನೀರಿಗೆ ಹಾಕ್ಕೊಂಡು ಒಂದು ಸರಿ ಕುಡೀರಿ ಊಟಕ್ಕಿಂತ ಮೊದಲು. ಅಕಸ್ಮಾತ್ ಗ್ಯಾಸ್ಟ್ರಿಕ್ ಜಾಸ್ತಿ ಇತ್ತು ಅಂದರೆ ಇನ್ನೊಂದು ಸರಿ, 2ನೇ ಸರಿ ಬೇಕಾದ್ರೆ ಕುಡಿಬೋದು ಊಟಕ್ಕಿಂತ ಮೊದಲು. ಗ್ಯಾಸ್ಟ್ರಿಕ್ ಸಮಸ್ಯೆನೇ ಬರಲ್ಲ. ಎಲ್ಲ ಕಡೆ ಸಿಗುತ್ತೆ, ಎಲ್ಲ ಮೆಡಿಕಲ್ ಶಾಪಲ್ಲೂ ಸಿಗುತ್ತೆ. ಈ ಐ ಬಟನ್ನ ಪ್ರೆಸ್ ಮಾಡಿದ್ರೆ ಆನ್ಲೈನ್ ಶಾಪಿಂಗ್ ಹೋಗುತ್ತೆ. ಅಲ್ಲಿ ನೀವು ಆನ್ಲೈನಲ್ಲಿ ನೀವು ಶಾಪಿಂಗ್ನ ಮಾಡ್ಬೋದು. ಅಮೃತ್ ನೋನಿಯವರ ಎಲ್ಲ ಪ್ರಾಡಕ್ಟ್ಗಳು ಕೂಡ ಆನ್ಲೈನಲ್ಲಿ ಅವೈಲಬಿಲಿಟಿ ಇದೆ. ಸನ್ಪ್ಯೂರ್ ಕರ್ನಾಟಕದ ನಂಬರ್ 1 ಫಿಸಿಕಲಿ ರೀಫೈಂಡ್ ಮಾಡಿರೋ ಎಣ್ಣೆ ಯಾವುದಪ್ಪ ಅಂದರೆ ಅದು ನಮ್ಮ ಸನ್ಪ್ಯೂರ್ ಆಯಿಲು. ಕರ್ನಾಟಕದ ನಂಬರ್ 1 ಅಡುಗೆ. ಭಾರತದಲ್ಲಿ ಈ ತನಕ ಫಿಸಿಕಲಿ ರೀಫೈಂಡ್ ಮಾಡಿರೋ ಎಣ್ಣೆನೇ ಯಾವುದೂ ಇಲ್ಲ ಸನ್ಪ್ಯೂರ್ ಬಿಟ್ಟರೆ. ಎಲ್ಲ ಕಡೆ ಸಿಗೋ ಎಣ್ಣೆ ಯಾವುದು? ಸನ್ಪ್ಯೂರ್. ನಮ್ಮ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾರೋ ಎಣ್ಣೆ ಯಾವುದು? ಸನ್ಪ್ಯೂರ್. ನಮ್ಮ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಸನ್ಪ್ಯೂರ್ ಆಯಿಲನ್ನು. ಸನ್ಪ್ಯೂರ್ ಆಯಿಲಲ್ಲಿ ಸಾಕಷ್ಟು ವಿಟಮಿನ್ಗಳೆಲ್ಲ ಇದೆ. ಕಡಿಮೆ ಎಣ್ಣೆಯಲ್ಲಿ ಜಾಸ್ತಿ ಪದಾರ್ಥಗಳನ್ನ ನೀವು ಎಣ್ಣೆಯಲ್ಲಿ ಕರಿಬೋದು. ಎಣ್ಣೆ ಜಿಡ್ಡಾಗಿರಲ್ಲ, ಜಿಡ್ಡಾಗಲ್ಲ, ಕೈಗೆ ಮೆತ್ಕೊಳ್ಳಲ್ಲ. ಅದ್ಭುತವಾಗಿರೋ ಎಣ್ಣೆ ಸನ್ಪ್ಯೂರ್ ಎಣ್ಣೆ. ಇದು ಕೂಡ ಸಣ್ಣ ಕಿರಾಣಿ ಅಂಗಡಿಯಿಂದ ಸೂಪರ್ ಮಾರ್ಕೆಟಲ್ಲಿ ಎಲ್ಲ ಕಡೆಯೂ ಸನ್ಪ್ಯೂರ್ ಸಿಗುತ್ತೆ. ಆನ್ಲೈನಲ್ಲೂ ಕೂಡ ಶಾಪ್ ಮಾಡ್ಬೋದು. ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸಿಗೆ ಹೋಗುತ್ತೆ. ಅಲ್ಲಿ ನಮ್ಮ ಸನ್ಪ್ಯೂರ್ ಅವರ ಎಲ್ಲ ಪ್ರಾಡಕ್ಟನ್ನು ಕೂಡ ನೀವು ಶಾಪ್ ಮಾಡ್ಬೋದು. ಮಿಲೆಕ್ಸ್, ನೇಚರ್ ಟು ಮ್ಯಾನ್ಕೈಂಡ್. ಮಿಲೆಕ್ಸ್ ಅವ್ರದ್ದು ಒಳ್ಳೊಳ್ಳೆ ಪ್ರಾಡಕ್ಟ್ ಇದೆ ಆನ್ಲೈನಲ್ಲಿ ಸಿಗುವಂಥ ಪ್ರಾಡಕ್ಟ್ಗಳು. ಮಿಲೆಕ್ಸು ತುಂಬ ಜನಕ್ಕೆ ಇಷ್ಟ ಆಗಲ್ಲ, ಜೀರ್ಣ ಆಗಲ್ಲ, ರುಚಿಸಲ್ಲ ಅನ್ನೋರು ಈ ಮಿಲೆಕ್ಸ್ ಪೌಡರ್ನ ತೊಗೊಂಡು ಹಾಲು ಅಥವಾ ನೀರಲ್ಲಿ ಚೆನ್ನಾಗಿ ಕುದಿಸಿ ದಿನಕ್ಕೆ 1 ಬಾರಿ 1 ಹೊತ್ತಿನ ಊಟದ ಬದಲು 1 ಗ್ಲಾಸ್ ಕುಡಿತಾ ಬಂದರೆ ಶುಗರು, BP ಎಲ್ಲ ಕಂಟ್ರೋಲಿಗೆ ಬರುತ್ತೆ. ಆಟೋಮೆಟಿಕ್ಕಾಗಿ ನೀವು ನಿಮ್ಮ ವೆಯ್ಟನ್ನು ರಿಡಕ್ಷನ್ ಮಾಡ್ಕೋಬೋದು. ಯಾಕಂದರೆ ವೆಯ್ಟ್ ರಿಡಕ್ಷನ್ಗೋಸ್ಕರನೇ 1000 ರೂಪಾಯಿ ಖರ್ಚು ಮಾಡೋವಂಥ ಈ ಕಾಲದಲ್ಲಿ ಒಳ್ಳೆ ಒಂದು ತಾಕತ್ಕಿ ದವಾ ಕುಡಿದು ನೋಡಿ, ಸಕ್ಕಾಪಟ್ಟೆ ಸಖತ್ತಾಗಿದೆ. ಮಕ್ಕಳಿಗೂ ಕೂಡ ಇನ್ಫೆಂಟ್ ಫುಡ್ ಕೂಡ ಇದೆ, ಮದರ್ ರೂಟ್ ಅಂತೇಳಿ. ಅದು ಮಕ್ಕಳಿಗೂ ನೀವು ಫೆರೆಸ್ ಗಿರೆಸ್ ತಿನ್ನೋ ಬದಲು ಅದನ್ನು ಕೂಡ ಮಕ್ಕಳಿಗೆ ತಿನ್ನಿಸುವಂಥ ಅದ್ಭುತವಾದಂಥದ್ದು ಮಿಲೆಕ್ಸ್ ಅವರ ಪ್ರಾಡಕ್ಟ್ಗಳು ಎಲ್ಲ ಕಡೆ ಸಿಗುತ್ತೆ. ಈ ಆನ್ಲೈನ್ ಬಟನ್ನಲ್ಲಿ ಪ್ರೆಸ್ ಮಾಡಿದ್ರೆ ಆನ್ಲೈನ್ ಶಾಪಿಂಗ್ನಲ್ಲಿ ನೀವು ಮಿಲೆಕ್ಸ್ ಅವರ ಎಲ್ಲ ಪ್ರಾಡಕ್ಟನ್ನು ಕೂಡ ಶಾಪ್ ಮಾಡ್ಬೋದು. ರೆಜ್ಯುವೇಟ್ ಸ್ಕಿನ್ ಅಲರ್ಜಿ, ಹೇರ್ ಆ್ಯಂಡ್ ಲೇಸರ್ ಕ್ಲಿನಿಕ್. ಲೇಸರ್ ಟ್ರೀಟ್ಮೆಂಟ್ ತಗೊಂಡು ಮುಖನ ಬೆಳ್ಳಗೆ ಮಾಡ್ಕೋಬೋದು. ಮುಖದ ಮೇಲಿರ್ತಕ್ಕಂಥ ಕಪ್ಪು ಕಲೆಗಳನ್ನು ಹೋಗಿಸ್ಕೋಬೋದು. ಜೊತೆಗೆ
ಒಳ್ಳೆ ಡಾಕ್ಟರ್ ಸಿರಾಜ್ ಅವರು ನಿಮ್ಮನ್ನು ಭೇಟಿ ಮಾಡಿ ನಿಮ್ಮ ಎಲ್ಲ ರೀತಿಯ ಚರ್ಮದ ಮತ್ತು ಕೂದಲಿನ ಸಮಸ್ಯೆಗಳಿಗೆ ಒನ್ ಸ್ಟಾಪ್ ಸೊಲ್ಯೂಷನ್ನ ಕೊಡ್ತಾ ಇದ್ದಾರೆ. ನೀವು ಅವರ ಟೆಲಿಫೋನ್ ನಂಬರ್ ಕೊಡ್ತಾ ಇದ್ದೀನಿ, ಅವ್ರ ಜೊತೆ ನೀವು ಮಾತಾಡಿ ನಿಮ್ಮ ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡ್ಕೋಬೋದು. ರೆಜ್ಯೂಜ್ ಅವರ ದೂರವಾಣಿಯ ಸಂಖ್ಯೆ 990224 ಈ ಸಂಖ್ಯೆಗೆ ಫೋನ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡಿ. ಈ ಐ ಬಟನ್ನ ಪ್ರೆಸ್ ಮಾಡಿದ್ರೆ ಇದು ನಿಮಗೆ ರೆಜ್ಯೂಜುಗೆ ಮ್ಯಾಪ್ ಅದು ನಿಮಗೆ ಸೀದಾ ಅಡ್ರೆಸ್ಸಿಗೆ ಕರ್ಕೊಂಡೋಗಿ ಬಿಡುತ್ತೆ. ರೆಜ್ಯೂಯೇಜ್ ಹಳ್ಳಿಯ ಸಾಂಪ್ರದಾಯಿಕ ಸೊಗಡನ್ನು ತುಂಬಿರುವ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಶ್ರೀಕೃಷ್ಣ ಹಳ್ಳಿ ತುಪ್ಪ ಹಾಕ್ಕೊಂಡು ಅಡುಗೆ ಮಾಡ್ತಾ ಇದ್ರೆ ಅದ್ರ ಮಜಾನೇ ಬೇರೆ. ಶ್ರೀಕೃಷ್ಣ ತುಪ್ಪದ ಒಂದು ಅರ್ಧ kg ಪೌಚನ್ನು ನೀವೇನಾರ ಪರ್ಚೇಸ್ ಮಾಡಿದ್ರೆ 150 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಒಂದು ಏರ್ಟೈಟ್ ಕಂಟೈನರು ಉಚಿತವಾಗಿ ಸಿಗುತ್ತೆ. ಜೊತೆಗೆ ಶ್ರೀಕೃಷ್ಣ ತುಪ್ಪದವರು ಒಳ್ಳೆಯ ಒಂದು ಅಡುಗೆಯ ಸ್ಪರ್ಧೆಯನ್ನು ಏರ್ಪಡಿಸಿದ್ರು. ಸಾಕಷ್ಟು ಜನ ವಿನ್ ಆಗಿದ್ದಾರೆ. ಅವರ ಹೆಸರುಗಳನ್ನ ನಮ್ಮ ಮುಂದಿನ ಎಪಿಸೋಡಲ್ಲಿ ನಾನು ಹೇಳ್ತೀನಿ. ಅವರು ನಾವು ಹೇಳೋ ದಿನ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಲ್ಲೇ ನಮ್ಮ ಕಾರ್ಯಕ್ರಮದಲ್ಲೇ ಬಹುಮಾನಗಳನ್ನ ತಗೊಂಡೋಗ್ಬೋದು. ಮುಂದಿನ ಎಪಿಸೋಡು ನೋಡೋದನ್ನ ಮರಿಬೇಡಿ, ಯಾಕಂದರೆ ಶ್ರೀಕೃಷ್ಣ ಅಡುಗೆಯ ಸ್ಪರ್ಧೆಯಲ್ಲಿ ಭಾಗವಹಿಸೋರ ಹೆಸರುಗಳನ್ನ ನಿಮಗೆ ತಿಳಿಸ್ತಾ ಇದ್ದೀನಿ. ಅದರ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನಿಮ್ಮ ಶೂಟಿಂಗ್ ಇರೋ ದಿನ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ನೀವು ಬಹುಮಾನಗಳನ್ನ ತಗೊಂಡೋಗ್ಬೋದು. ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಯಾಕಂದರೆ ಶ್ರೀಕೃಷ್ಣ ತುಪ್ಪವನ್ನು ಬಳಸಿ ನೀವು ಕೂಡ ಅಡುಗೆ ಮಾಡಿ ಒಳ್ಳೊಳ್ಳೆ ರೆಸಿಪಿಗಳನ್ನ ನಮ್ಮ ವಾಟ್ಸಾಪ್ ಸಂಖ್ಯೆಗೆ ಕಳಿಸಿದ್ರೆ ನಿಮ್ಮ ಅಡುಗೆಗಳಿಗೂ ಕೂಡ ಸಾಕಷ್ಟು ಬಹುಮಾನಗಳು ಲಭಿಸ್ಬೋದು. ನಮ್ಮ ಶ್ರೀಕೃಷ್ಣ ತುಪ್ಪದವರ ವಾಟ್ಸಪ್ ಸಂಖ್ಯೆ ನಿಮಗೆ ಕೊಡ್ತಾ ಇದ್ದೀನಿ. ಅದ್ಭುತವಾಗಿರೋ ಅಡುಗೆ ಶ್ರೀಕೃಷ್ಣ ತುಪ್ಪವನ್ನು ಬಳಸಿ ಮಾಡಿ ನಿಮ್ಮ ಅಡುಗೆನ ಈ ವಾಟ್ಸಪ್ ಸಂಖ್ಯೆ ಕಳಿಸ್ಕೊಡಿ. ನಮ್ಮ ದೂರವಾಣಿಯ ಸಂಖ್ಯೆ 9030526824. ಮತ್ತೊಮ್ಮೆ 9035026824 ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ರೆಸಿಪಿನ ಕಳಿಸ್ಕೊಡಿ. ಮತ್ತೆ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.